ಅರ್ರರ್ರ ನಾಕ ಮುಖ ನಾಕ ಮುಖ ನಾಕ ಮುಖ ಮಾಡಿಸಕ ಮನುಷ್ಯಂತೆ ನಾನ್ ತೋಳ ಬಚ್ಚಿ ಮೇಳ ಕಟ್ಟಿ ಅರ್ರರ್ರ ನಾಕ ಮುಖ ನಾಕ ಮುಖ ನಾಕ ಮುಖ ಅರ್ರರ್ರ ನಾಕ ಮುಖ 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 ಅರ್ರರ್ರ ನಾಕ ಮುಖ 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 ಲಾರಿಸೋಣ 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 ನೋಡ್ದಾನ ಇಲ್ಲಿ ಇವುಗಳ ಮೋಜ ಯಾವಲ ಇವು 50-60 ಅಂಕಲ್ಗಳು ಕುಣಿದು ಕುಪ್ಪಳಿಸ್ತಾವೆ. ಇವು ತಮಿಳ್ನಾಡಿನ MLA ಕಣ. ನಿಮ್ ಚರ್ಚಿಕಲ್ಲ ಹಿಡ್ಕೊಂಡೋಗಿ ರೆಸಾರ್ಟ್ ಅವ್ರು ಕೂಡ ಕಂಡಿರ್ಬೇನಪ್ಪ ಆ MLA ರಂಗಾರಾವದ ರೌಡಿಯಾನ ಜೋವದ ದುಡ್ಡ ಕುತ್ತು ಪುಟ್ಟ ಕುತ್ತು ಉಯಿಸೋವದ ಬರಿ ಪೋದರಿ ಮುಖ ಸೀನು ಬೋರ್ಡ ಮಟ್ಟ ಪನ್ನಿ ಪುಟ್ಟ ಮಜಾ ಮೇಲ ಪೇರಿಡ ಅಲ್ಲಿ ನೋಡಿದ್ರೆ ತಮಿಳ್ನಾಡು ಅಲ್ಲೋಲೆ ಕಲ್ಲೋಲೆ ಐತೈತಿ. ಇವು ನೋಡಿದ್ರೆ ಕುಡ್ಕೊಂಡು ಕುಣ್ಕೊಂಡು ಮೋಜಿ ಮಸ್ತಿ ಮಾಡ್ತೇವೆ ಅಂತ ರೆಸಾರ್ಟಿಗೆ ಹೋಗದೆ ಮೋಜ್ ಮಾಡಕ್ಕಲ್ಮೇಲೆ ಜನಗಳು ಕಾರ್ಯಕರ್ತರು ರೋಡಲ್ಲಿ ಕೂಗಾಡ್ಕೊಂಡು ಜೈಕಾರ ಹಾಕೊಂಡು ಸ್ಟ್ರೈಕ್ ಮಾಡ್ಕೊಂಡು ಕುಂತವೆ. ಆದ್ರೆ ಲೀಡರ್ಗಳಾದವ್ರಿಗೆ ಜ್ಞಾನಮಾನ ಇಲ್ಲದೆ ಹಿಂಗ್ ಆಡ್ತಾ ಕುಂತಿರ್ತವೆ. ತುಗಿಲಮ್ಮಕ್ಕೆ ಇಲ್ಲಿ ನಡು ಮನೆ ಸೋರ್ತೈತಿ. ನೀನು ಪಕ್ಕದ ಮನೆ ಇನ್ನೊಕ್ ಮಾಡಕ್ ಹೋಗಿದೀಯಲ್ಲ ಬಿಗ್ನಾಜಿ. ಏನ್ಲ ಯಡಿಯೂರುವೆ ಅನಂತುವೆ ಏನೋ ಪಿತೂರಿ ಮಾಡಕ್ ಹೋಗಿ ಸಿಗಾಕೊಂಡ್ಬಿಟ್ಟವಂತೆ. ಅಯ್ಯ ಹೂಕನ್ನ ಯಡಿಯೂರು ಬಾಂಬ್ ಬರ್ತೀನಿ ಅಂತ ಹೋಗಿ ಪಂಚೆ ಕೆಳಗೆ ಪಟಾಕಿ ಹಚ್ಕೊಂಡ್ಬಿಟ್ಟೈತೆ. ನೋಡಿಲಿ ನೆನೆ ಬೆಳಗ್ಗೆ ಹೆಂಗ್ ಆರ್ಭಟ ಮಾಡಿತ್ತು ಅಂತವ. 800, 900, 1000 ಕೋಟಿನೋ ಬೇರೆ ಬೇರೆ ರೀತಿಯಲ್ಲಿ ಕೇಂದ್ರಕ್ಕೆ ಸಂದಾಯ ಆಗಿರುವಂತದ್ದು ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರಿಗೆ ದುಡ್ಡು ಕೊಟ್ಟಿರುವಂತದ್ದು ಪಟ್ಟಿಯಲ್ಲಿ ಇಲ್ಲದೆ ಇದ್ರೆ ಅಥವಾ 65 ಕೋಟಿ ಸ್ಟೀಲ್ ಬ್ರಿಡ್ಜ್ಗೆ ಅಂತ ಅಲ್ಲಿ ಎಂಟ್ರಿ ಇಲ್ಲದೆ ಇದ್ರೆ ನಾನು ರಾಜಕೀಯ ನಿವೃತ್ತಿ ಒಳಗೆ ಸಿದ್ಧ ಇದ್ದೇನೆ. ನೀವು ಅದಕ್ಕೆ ಸಿದ್ಧರಾಗಿ ಅನ್ನುವಂತ ಸವಾಲನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸೂಪರ್ ಮಾಮಾ. ಇದಿಂಗೆ ಅಪ್ರ ಮಾಡ್ತಾ ಇದ್ರೆ ಆ ಕಡೆಯಿಂದ ಕಾಂಗ್ರೆಸ್ ನಾವು ಸಿಡಿ ಬಿಟ್ಟು ಮರ್ಯಾದೆ ತೆಗೆದ್ಬಿಟ್ಟಬೇಕನ. ಹಂಗೆ ನೋಡು ಸಿಡಿಲಿ ಹೆಂಗೆ ಪಿಸ್ ಬಿಟ್ಕೊಂಡು ಕುಂತವೆ ಅಂತವ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಆದ್ರೆ 1000 ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಇರ್ತಾರೆ ಬರ್ಕೊಂಡು ಇಟ್ಕೊಂಡು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲುವನ್ನು ದೇಶದ ಕೊಡ್ತಾ ಇರಲಿಲ್ಲ. ಅವರು ಅವರ ಪಕ್ಷ ದೇಶದ ಯಾವುದೇ ತೀರ್ಮಾನ ಪಕ್ಷದ ಹಿತಾಸಕ್ತಿ ಎರಡನೇದು ದೇಶದ ಇಷ್ಟೆಲ್ಲ ಮಾಡ್ಕೊಂಡು ಮಕ ಹೆಂಗ್ ತೋರಿಸ್ತಾವಂತ ಇವು ಕರಿಲ ಇಲ್ಲಿ ನಾಚಿಕೆ ಆಯ್ತಾಯ್ತು ಇಲ್ವ ಅಂತ ಕೇಳ್ಕೊಂಬಿಡೋಣ. ಅಯ್ಯ ಮಾತಾಡ್ಸಿದ್ರು ಕಿವಿ ಕೇಳದವಂಗ ಹೋಯ್ತಾಬೇಕನ. ನೋಡಿಲಿ ನೀವು ಮತ್ತೆ ಅನಂತಕುಮಾರ್ ಸರ್ ಒಂದು ವೇದಿಕೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ನೀವು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ನೀಡುವ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಕಾಂಗ್ರೆಸ್ ನೀವು ಮತ್ತೆ ಯಡಿಯೂರಪ್ಪ ಸರ್ ಮಾತಾಡುವಾಗ ಒಂದು ಆಡಿಯೋ ರಿಲೀಸ್ ಆಗಿದೆ. ಪಾಪ ಇನ್ನೇಂತಾನೆ ಮಾಡ್ತೇವಲ್ಲ ಇವು. ಕಾಯಿಲೆ ಮೇಲೆ ಕಾಯಿಲೆ ಹಾಕೊಂಡು ಕುಂತವೆ. ಬಾಯಿ ಬಿಟ್ಟು ನೋವು ಅನ್ನಂಗಿಲ್ಲ, ತಡ್ಕೊಂಡು ಒಳಗೆ ಮಾಡಿ ಕೇಳಂಗಿಲ್ಲ. ಇನ್ನಿವಕ್ಕೆ ಆಪೋಸಿಟ್ ನಾವು ಮಂಗಳಾರತಿ ಮಾಡ್ಯಾಕ ಶುರು ಮಾಡ್ಕೊಂಡಿರ್ಬೇಕಲ್ಲ ಓದಿಗೆದ. ಆದ್ರೂ ಸುದ್ದಿ ಯಾಕೆ ಕೇಳ್ತೀಯ? ಒಂದೊಂದುವೆ ಒಂದೊಂದು ಡಿಸೈನ್ ಅಲ್ಲಿ ಬೈದಾಕವೆ. ನೋಡ್ಕ ಲೇ ಒಬ್ಬೊಬ್ರ ಬಿಡಿರ್ಲ. ಹಣ ಲೂಟಿ ಮಾಡಿ ಅವತ್ತು ನಾವು ಹೇಳಿದಾಗ ನಂಬರಿಲ್ಲ. ಇವತ್ತು ಅವರೇ ಅಡ್ಮಿಟ್ ಮಾಡಿಕೊಂಡಿದ್ದಾರೆ. ನಮ್ಮ ಎವಿಡೆನ್ಸ್ ಆಕ್ಟ್ ಪ್ರಕಾರ ಅವರೇ ಸ್ವತಃ ಅಡ್ಮಿಟ್ ಕನ್ಫೆಸ್ ಮಾಡಿಕೊಂಡಿರ್ತಕ್ಕಂಥ. ಅದಕ್ಕಿಂತ ಇನ್ನೇನು ಪ್ರೂಫ್ ಬೇಕು? ಯಾರು ಸ್ವಚ್ಛ ಭಾರತದ ಬಗ್ಗೆ ಮಾತಾಡ್ತೀರಿ, ಯಾರು ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡ್ತೀರಿ, ಬ್ಲಾಕ್ ಮನಿ ಬಗ್ಗೆ ಮಾತನಾಡ್ತೀರಿ, ನಿಮ್ಮ ಎಲ್ಲ ಕನ್ವಿಕ್ಷನ್ ನೀವು ಡೆಮಾನ್ಸ್ಟ್ರೇಟ್ ಮಾಡಿ UP ಎಲೆಕ್ಷನ್ಸ್ಗೆ ತಂದು ಬಿಡ್ಬೋದ? ಏನ್ ಖರ್ಚಾಗಿದೆ? ಸ್ಟೇಷನರಿನ
ಇದಿಷ್ಟೇ ಅಲ್ಲಕನ ಗೋವಿಂದ ರಾಜು ಯಡಿಯೂರ್ ಮೇಲೆ ಮಾನನಷ್ಟ ಕೇಸ್ ಹಾಕಿ ಯಡಿಯೂರಿನ ಮಾನ ಕಳಿತೀನಿ ಅಂತ ಬೇರೆ ಅಂದೈತೆ. ಮಾನನಷ್ಟದ ಮೊಕದ್ದಮೆದು ಲೀಗಲ್ ನೋಟಿಸ್ ಸರ್ವ್ ಮಾಡಿದ್ದೀನಿ, ಅದು ಕಾಪಿ ನಿಮಗೆ ಕಳಿಸಿ. ಏನು ಮಾಡ್ತದೆ ಅಂತ ಯಡಿಯೂರು ಈಗ? ಏನ್ ಮಾಡ್ತದೆ ಏನ್ ಬಿಡ್ತದೆ ಎಲ್ಲ ನಮಗೆ ಸಂಜೆಗೆ ಹೇಳ್ತೀನಿ. ಪುರುಸೋತ್ ಮಾಡ್ಕೊಂಡ್ ಬರ್ಲಾಣ ನಡಿ, ಅಲ್ಲಿ ಗಂಟ ಒಂದಷ್ಟು ರೇಟ್ಸ್ ತಕೊಂಡ್ ಬಂದ್ಬಿಡೋಣ. ಅದೇನು ಹೇಳ್ತೀಯೋ ಏನೋ, ಕಾಯ್ದು ನೋಡ್ತೀನಿ ಕಂಬುಡ್ಲೆ. ಶಿವನಿ ಶಂಭುಲಿಂಗ